ಆಯಿತು, ಬೆಟ್ಟ ಹತ್ತಾ ಇದ್ದೀವಿ. ಹಲೋ ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈ ಟೈಮ್ ಬಂದು ಅರೌಂಡ್ 7 ಗಂಟೆ. ಸೊ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಸಬ್ಬ ಬಸ್ ಸ್ಟ್ಯಾಂಡ್ ಮೈಸೂರಿಗೆ ಬಂದಿದ್ವಿ. ಸೊ ಹೇಮಂತ್ ನನ್ನ ಜೊತೆಲಿ. ಸೊ ರಾತ್ರಿ ಬ್ಲಾಗ್ ನೋಡಿದರೆ ನೀವು ಟೇಲರ್ ಫಿಲಮ್ ಮುಗಿಸ್ಕೊಂಡು ಹೋಗಿ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಈಗ 7 ಗಂಟೆ ರೆಡಿಯಾಗಿ ಬಂದಿದ್ದೀವಿ. ಸೊ ಇವಾಗ ನಾವು ಒಂದು ಪ್ಲೇಸ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲಿ ಏನು ಅಂತ ಹೋಗ್ತಾ ನಿಮ್ಗೆ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ. ಇನ್ನೂ ಫ್ರೆಂಡ್ಸ್ ಬರಬೇಕು, ಅವ್ರು ವೆಯ್ಟ್ ಮಾಡ್ತಿದ್ದೀವಿ. ಸೊ ಬಂದ ತಕ್ಷಣ ಹೊರಡೋದು. ಬನ್ನಿ ಹೋಗೋಣ. ಎಲ್ಲಿ ಏನು ಅಂತ ತೋರಿಸ್ತೀನಿ. ಇನ್ನೂ ಕೆಲವು ಫ್ರೆಂಡ್ಸ್ ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದ ತಕ್ಷಣ ಹೊರಡೋದು. ಎಲ್ಲಿ ಏನು ಅಂತ ನಿಮ್ಗೆ ಹೋಗ್ತಾ ತಿಳಿಸ್ತೀನಿ. ಸೊ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಹೋಗ್ತಿರೋ ಜಾಗ. ಸೊ ಈಗಲೇ ರಿವೀಲ್ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಿ. ಬ್ಲಾಗ್ ಎಂಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲಿ ಒಂದು ಹಾಫ್ ಆನ್ ಅವರ್ ಕಾಯಿಸಿ ಎಲ್ಲ ಬಂದರು. ಸೊ ಹೊರಟಿದ್ದೀವಿ ಈಗ. ಸೊ ಎಲ್ಲಿ ಏನು ಅಂತ ಬ್ಲಾಗ್ ಎಂಡಿಂಗಲ್ಲಿ ರಿವೀಲ್ ಮಾಡ್ತೀನಿ. ವೆಯ್ಟ್ ಮಾಡ್ತೀನಿ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕರೆಂಟ್ಲಿ ಗುಂಡುಪೇಟೆಲ್ಲಿದೆ. ಸೊ ಚೆಂಡಿಗೆ ನಾನು ಅಂತ ಫೋಟೋ ಬಂದಿದ್ದೀವಿ ಈಗ. ನೆಕ್ಸ್ಟ್ ಪ್ಲ್ಯಾನ್ ಬಂದು ಶಿವಮೊಗ್ಗ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಈಗ. ಸೊ ಚೇತನ್ ಈಗ ಬಂದ. ಚೇತನ್ ಇಲ್ಲೇ ಊರು 4 ಕಿಲೋಮೀಟ್ರು. ಸೊ ನನ್ನಿಂದ ಬಂದೇನೆ. ಸೊ ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಒಳ್ಳೆ ವೀಕ್ ತೋರಿಸೋ ಪ್ರಯತ್ನ ಮಾಡ್ತೀನಿ ಶಿವಮೊಗ್ಗ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ನಾನು 7 to 8 ಇಯರ್ಸ್ ಆದಮೇಲೆ ಹೋಗ್ತಿರೋದು. ಸೊ ಹೆಂಗಿರುತ್ತೆ ಏನು ನೋಡಿ. ನಮ್ಮ ಆರ್ಡ್ರ್ ಬಂದಿದೆ, ಮಸಾಲೆ ದೋಸೆ. ತಿನ್ನೋಣ. ತಿಂಡಿ ತಿನ್ಕೊಂಡ್ಬಂದು ಬಸ್ಸಲ್ಲಿ ಕೂತಿದ್ದೀವಿ. 2 ಬಸ್ ಕ್ಯಾಚ್ ಮಾಡ್ಬೇಕಂತೆ. ಸೊ ಬೆಟ್ಟದ ತುದಿವರೆಗೂ ಒಂದು ಹೋಗುತ್ತೆ, ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕು. ಸೊ ಇವಾಗ ಬೆಟ್ಟದ ತುದಿವರೆಗೆ ಹೋಗಿ ಅಲ್ಲಿ ಇನ್ನೊಂದು ಬಸ್ ಹತ್ತಬೇಕು. ಸೊ ಬನ್ನಿ ಹೋಗೋಣ. ಸರ್ ಕೂತಿದ್ದೀವಿ. ಯಾವಾಗ ಗೊತ್ತಾ ನನಗೆ ಧೋನಿ ಅಂತ ಗೊತ್ತಾಗಿದೆ. ಲಾಸ್ಟ್ ಫುಲ್ ಸಾಂಗ್ ಇದು ಮಾಡ್ತೀನಿ, ಗೊತ್ತೇ ಆಗಿಲ್ಲ. ಬಂದ್ವಿ, ಇಳಿದ್ವಿ. ಇನ್ನೊಂದು ಬಸ್ ಹತ್ತಬೇಕು. ರಶ್ ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ. ಸೊ ಫಸ್ಟ್ ಚೆಕಿಂಗ್ ಇರುತ್ತೆ, ಬ್ಯಾಗಲ್ಲಿ ಏನಾದ್ರು ತಂದಿದ್ದಾರೆ ಏನು ಅಂತ. ಸೊ ಅದಾದ್ಮೇಲೆ ಹೋಗೋದು. ಇವಾಗ ಇಳಿದು ನಿಂತಿದ್ದೀವಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಬೇರೆ ಬಸ್ ಹತ್ಬೇಕು ಮತ್ತೆ. ಆ್ಯಂಡ್ ಮೊದಲು ಮೇಲ್ಗಡೆಗೆ ಓನ್ ವೆಹಿಕಲ್ಸ್ ಅಲೋ ಮಾಡ್ತಿದ್ರು. ಬಟ್ ಈಗ ಒಂದು 4 to 5 ಇಯರ್ಸ್ ಆದಮೇಲೆ ಅಲೋ ಮಾಡ್ತಿಲ್ಲ. ಇಲ್ಲಿಂದ ನಿಮ್ಮ ಓನ್ ವೆಹಿಕಲ್ ಇದ್ದರೂ ಅಲ್ಲಿ ಬೇರೆ ಅಲ್ಲಿ ಪಾರ್ಕಿಂಗ್ ಸ್ಲಾಟ್ ಇದೆ ನೋಡಿ ಹಿಂದ್ಗಡೆ, ಅಲ್ಲಿ ಪಾರ್ಕ್ ಮಾಡಿ ಗೌರ್ಮೆಂಟ್ ಬಸ್ಸಲ್ಲೇ ಮೇಲಕ್ಕೆ ಹೋಗಬೇಕು. ಸೊ ನಾನು ಆಲ್ಮೋಸ್ಟ್ 8 ಇಯರ್ಸ್ ಆದಮೇಲೆ ಬರ್ತಾ ಇರೋದು. ನಾನು ಬಂದಾಗ ಕಾರಲ್ಲೋ ಇತ್ತು ಮೇಲ್ಗಡೆ, ನಾನು ಹಂಗೆ ಹೋಗಿದ್ದೆ. ಸೊ ಹೋಗೋಣ ಈಗ ಮೇಲೆ. ಒಳ್ಳೆ ವ್ಯೂ ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆ. ಬನ್ನಿ ನೋಡಿ. 2 and 4 ಟಿಕೆಟ್ ಬಂದು 60 ರೂಪೀಸು. ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಬಸ್ಸಲ್ಲಿ ಹೋಗ್ತಿಲ್ಲ, ಈಗ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು 8 ಜನ ಇಲ್ಲಿ 2 and 4 ಬಂದು 800 ಅಂತೆ. ಸೊ ಅಲ್ಲಿಂದ ಜೀಪಲ್ಲೇ ಹೋಗಿ ಬರೋಣ ಅಂತ. ಸೊ ಇನ್ನೂ ಒಳ್ಳೆ ವ್ಯೂ ತೋರ್ಸೋಕ್ಕೆ ಇನ್ನೂ ಹೆಲ್ಪ್ ಆಗೋಂಗೆ ಆಗುತ್ತೆ ನಮಗೆ. ಸೊ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವು ಬಸ್ಸಲ್ಲಿ ಹೋಗೋದು ಇಷ್ಟ ಇಲ್ಲ ಅಂದರೆ ಜೀಪಲ್ಲಿ ಬೇಕಾದ್ರೆ ಹೋಗ್ಬೋದು. ಜರ್ನಿ ಸ್ಟಾರ್ಟ್ ಆಯಿತು, ಬೆಟ್ಟ ಹತ್ತಾ ಆಗಿದೆ. ಮೇಲೆ ಹೋಗ್ತಾ ಹೋಗ್ತಾ ವೆದರ್ ಚೇಂಜ್ ಆಗ್ತಾ ಇದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ.
ಅಲ್ಟಿಮೇಟ್ ಮಾತ್ರ ವೆದರ್ ನೋಡಿ. ಅಲ್ಲಿ ಬಿಸಿಲು ಫುಲ್ ಇವ ನೋಡಿ ಅಲ್ಲಿ ಇವ ಅದೇ ದೇವಸ್ಥಾನ ಹತ್ರ ಬಂದು ಹೋಗೋಕೆ ಕಾಣಿಸ್ತಾ ಇದೆ ದೇವಸ್ಥಾನ. ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಫುಲ್ಲು ಹಿಮ. ನೋಡಿ ದೇವಸ್ಥಾನ ಹತ್ರ ಬಂದು ಇಳಿದಿದ್ದೀವಿ, ಹೆಂಗಿದೆ ವೆದರ್ ಅಂತ. ಸೊ ಇದೇ ಜೀಪಲ್ಲಿ ಬಂದಿದ್ದು ನಾವು. ಬನ್ನಿ ಹೋಗೋಣ, ದೇವ್ರ ದರ್ಶನ ಮಾಡೋಣ ಫಸ್ಟು. ಇಲ್ಲಂತೂ ವ್ಯೂ ಹೆಂಗಿದೆ ಅಂತ ಏನೂ ಕಾಣಿಸ್ತಾನೆ ಇಲ್ಲ. ಆ ಕಡೆ ಫುಲ್ ಹಿಮ ಕವರ್ ಆಗಿದೆ. ಮೇಲ್ಗಡೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಮತ್ತೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇನ್ನೂ ಫೋಟೋಸ್ ತೊಗೊಳೋದಿದೆ. ಸೊ ಬನ್ನಿ ಹೋಗೋಣ. ಸೊ ಜೀಪಲ್ಲಿ ಬಂದಿದ್ದು ಬರ್ತಾ ಅನ್ಸುತ್ತೆ. ಸೊ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಮತ್ತೆ ಬರ್ತಾರೆ ಪಿಕ್ ಮಾಡ್ತಾರೆ. ಸೊ ನೀವು ಬಂದಾಗ ಆಲ್ಮೋಸ್ಟ್ ಬಸ್ಸಲ್ಲಿ ಬಂದರೂ ವ್ಯೂ ಚೆನ್ನಾಗಿರುತ್ತೆ, ಬಟ್ ಜೀಪಲ್ಲಿ ಬಂದರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಓಪನ್ ಸ್ಪೇಸಲ್ಲಿ. ಸೊ ಬನ್ನಿ ಹೋಗೋಣ, ಈಗ ದೇವ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರೋಣ. ಇನ್ನೂ ಚೆನ್ನಾಗಿದೆ ದೇವಸ್ಥಾನ. ಸೊ ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಸೊ ರಶ್ ಕಮ್ಮಿ ಇದೆ ಇವತ್ತು. ವೀಕೆಂಡಲ್ಲಿ ಬಂದರೆ ರಶ್ ಇರುತ್ತೆ. ಸೊ ಇವತ್ತು ಫ್ರೈಡೇ, ಸೊ ಅಷ್ಟೊಂದು ರಶ್ ಇಲ್ಲ. ಸೊ ಇವಾಗ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಒಳ್ಳೆ ದರ್ಶನ ಆಯಿತು, ರಶ್ ಇರಲಿಲ್ಲ. ಸೊ ಇವಾಗ ಒಂದು ರೌಂಡ್ ಬರ್ತಾ ಇದ್ದೀವಿ. ಸೊ ಒಳ್ಳೆ ದರ್ಶನ ಆಯಿತು, ಖುಷಿ ಆಯಿತು. ನಾನು ಬದೈತೆ. ಸೊ ಇವಾಗ ಬಂದ್ವಿ, ಒಂದು ರೌಂಡ್ ಹಾಕೊಂಡು ಬಂದು ಹಿಂಗೆ ಮಾತಾಡ್ತಾ ಕೂತಿದ್ದೀವಿ. ನೋಡ್ಬೋದು ವ್ಯೂ ಹೆಂಗಿದೆ ಅಂತ ಬ್ಯಾಕ್ಗ್ರೌಂಡಲ್ಲಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದೇವ ದರ್ಶನ ಚೆನ್ನಾಗಾಯಿತು. ಊಟ ಇಲ್ವತ್ತೆ, ಊಟನೇ ಮಾಡ್ಬೋದಾಗಿತ್ತು. 12:30 ಮೇಲ್ಗಡೆ ಅಂತ, 12:30 ಮೇಲೆ ಇರುತ್ತೆ ಅಂತ ನೋಡೋಣ. ಆದರೆ ಮಾಡ್ಬೋದು ಊಟ. ನೀವು ರಿಟರ್ನ್ ಹಾಕೇನು ಟೈಮ್ ಲಿಮಿಟ್ ಇಲ್ಲ. ಸೊ ನಾವು ಆ ಜೀಪಲ್ಲಿ ಬಂದಿರೋದ್ರಿಂದ ಅವ್ರ ನಂಬರ್ ತೊಗೊಂಡಿದ್ದೀವಿ. ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ಮತ್ತೆ ಕರ್ಕೊಂಡು ಹೋಗ್ತಾರೆ. ಸೊ ಬಸ್ಗಳು ರೆಗ್ಯುಲರಾಗಿ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಏನು ತೊಂದರೆ ಇಲ್ಲ. ಅದು ಬಂದರೆ ಬಸ್ಸಲ್ಲಿ ಬರೋಕ್ಕಿಂತ ಆಲ್ಮೋಸ್ಟ್ ಜೀಪಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಒಂದು ಒಳ್ಳೆ ವ್ಯೂ ನೋಡ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಹೆಂಗೆ ಕಾಣ್ತಾ ಇದೆ, ಒಳ್ಳೆ ವ್ಯೂ ನೋಡಿ ಹೆಂಗಿದೆ ವ್ಯೂ. ಫುಲ್ಲು ಮೋಡ ಕವರ್ ಆಗಿದೆ. ಸ್ವಲ್ಪ ಈಗ ಕ್ಲಿಯರ್ ಆಗಿದೆ ವಿಷನ್ನು. ಅವಾಗ ಫುಲ್ ಕವರ್ ಆಗಿಬಿಟ್ಟಿತ್ತು ನಾವು ಬಂದಾಗ. ಸ್ಪೆಕ್ಸ್ ಹಾಕೊಳ್ಳಿ. ಅದು ರೆಡ್ ಕಲರ್ ಫೋನು ಕನ್ಫ್ಯೂಸ್ ಆಗಿ ನಿಂದ ಅವ್ರು ಕೊಟ್ಬಿಡು, ಅವ್ರು ನಿಮ್ಗೆ ಕೊಟ್ಟು. ಸೊ ಈ ಟೈಮ್ ಅರೌಂಡ್ 12:30. ಪ್ರಸಾದ ಕೊಡ್ತಾ ಇದ್ದಾರೆ, ನಿಂತಿದ್ದೀವಿ. ಸೊ ಪ್ರಸಾದ ತಿನ್ಕೊಂಡು ಹೊರಡೋದು. ಸೊ ಊಟ ಮಾಡ್ತಾ ಇದೀವಿ ಈಗ ಪ್ರಸಾದ. ಸ್ವಲ್ಪ ನೀರು ತಗೋಬಾರ ಅಂದ್ರೆ ಲಾಗ್ ಮಾಡ್ತಾವಲ್ಲ ಅವನು. ಅದು ನಿಮ್ಮ ಪಂಪಂಗೆ ಸುಳ್ಳಲ್ಲಿ ಬಂದಿದ್ಯಾ? ಸೊ ಇವಾಗ ಊಟ ಮುಗಿಸಿದ್ವಿ. ಸೊ ಸ್ವಲ್ಪ ಫೋಟೋಸ್ ತಗೊಂಡು ಹೊರಡೋದಷ್ಟೇ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬೇರೆ ಪ್ಲಾನ್ಸನ್ನೆಲ್ಲ ಮನೆಗೆ ಹೋಗೋದಷ್ಟೇ. ಮೈಸೂರು ಹೊರಟಾಗ್ತಿ, ಈಗ ಮೈಸೂರು ಹೋಗೋದು. ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಾದ್ರೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಮರೀದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.